ಈಗ ನಮ್ಮ ದೇಶದ ಕ್ರೈಮ್ ರೇಟಲ್ಲಿ 100 ಮರ್ಡರ್ ಆಯಿತು ಅಂತ ಹೇಳಿದರೆ ಶಿಕ್ಷೆ ಆಗೋದು ಎಷ್ಟು ಜನರಿಗೆ? ನಮ್ಮ ನಡುವೆಯೇ ಇವತ್ತು ರೌಡಿಗಳಾಗಿದ್ದು, ಇವತ್ತು ಪುಡಾರಿಗಳು ಆಗಿ, ಸಮಾಜದಲ್ಲಿ ಸಮಾಜ ಸೇವಕರು ಅಂತಲೂ ಕರೆಸ್ಕೊಳ್ಳೋರು ಎಷ್ಟೋ ಜನ ಇದ್ದಾರೆ. ಅವ್ರ ಮೇಲಿರೋ ಕೇಸ್ಗಳೆಲ್ಲ ಖುಲಾಸೆ ಆಗಿದೆಯಲ್ವ. ಈಗ ಒಂದು ಮರ್ಡರ್ ಆಯಿತು ಅಂತ ಹೇಳಿದ್ರೆ ಕಣ್ಣಾರ ಕಂಡವನಿದ್ದರೂ ಕೂಡ ಅವನಿಗೆ ಶಿಕ್ಷೆ ಆಗೋದಿಲ್ಲ. ಅತ್ಯಾಚಾರದ ಪ್ರಕರಣದಲ್ಲಿ ನಿಮಗೆ 80% ಕೇಸು ಬಿಟ್ಟೋಗ್ಬಿಡುತ್ತೆ. ಕನ್ವಿಕ್ಟ್ ಆಗೋದು 20% ಅಂತಿದೆ. ಲೆಕ್ಕಾಚಾರಕ್ಕೆ ಕರೆಕ್ಟಾಗಿ ನೀವು ಲೆಕ್ಕಾಚಾರ ಮಾಡೋಕ್ಕೆ ಹೋದರೂ ಸಣ್ಣ ಒಂದು 7% ಕನ್ವಿಕ್ಟ್ ಆಗುವಂಥದ್ದು ಇರುತ್ತೆ. ಅಂದರೆ ಯಾವುದೋ ಒಂದು ಪ್ರಕರಣದಲ್ಲಿ ಸಾಕ್ಷಿ ಆಧಾರಗಳ ಕೊರತೆಯ ಕಾರಣಕ್ಕೆ ಒಬ್ಬ ಬಚಾವಾಗಿ ಈಚೆ ಬಂದ ಅಂತ ಹೇಳಿದ್ರೆ, ಹಾಗಿದ್ರೆ ಮಾಡಿದವನು ಯಾರು ಅಂತ ಕೇಳಕ್ಕೆ ಬರೋದೇ ಇಲ್ಲ ಕೋರ್ಟಿನ ದೃಷ್ಟಿಕೋನದಲ್ಲಿ. ಯಾಕಂದರೆ ಪ್ರತಿಯೊಬ್ಬ ಕೊಲೆಗಾರನಿಗೂ ಇವತ್ತು ಭಯೋತ್ಪಾದಕನಿಗೂ ಕೂಡ ಪರವಾಗಿ ವಾದ ಮಾಡಲಿಕ್ಕೆ ಒಬ್ಬ ಅಡ್ವೊಕೇಟ್ ಇರ್ತಾನೆ. ಅಡ್ವೊಕೇಟನ್ನು ಸುಮ್ಮನೆ ಇರ್ತಾನೆ, ಫೀಸ್ ತಗೊಂಡು ಅವನನ್ನು ಬಚಾವ್ ಮಾಡಿ ಕರ್ಕೊಂಡು ಬರೋದೇ ಅವನ ಉದ್ದೇಶ ಆಗಿರುತ್ತೆ. ಹಾಗಾಗಿ ಯಾರು ಈ ಪ್ರಕರಣದಲ್ಲೆಲ್ಲ ಖುಲಾಸೆ ಆಗ್ತಾರೋ ಅವ್ರು ಖುಲಾಸೆ ಆದ ನಂತರ ಹಾಗಿದ್ರೆ ಇನ್ಯಾರು ಅಂತ ಕೇಳಕ್ಕೆ ಬರೋದೇ ಇಲ್ಲ. ಇದೊಂದು ಕಾಮನ್ ಸೆನ್ಸ್ ಇದು. ಇದನ್ನು ಇಟ್ಕೊಂಡು ಸಂತೋಷ್ ರಾವ್ ಬಿಡುಗಡೆ ಆದ ಇನ್ಯಾರು ಅಂತ ಕೇಳಕ್ಕೆ ಬರೋದೇ ಇಲ್ಲ. ಅಲ್ಲಿ ಕೋರ್ಟ್ ವರ್ಡಿಕ್ಟ್ ಇದೆ, ಕರೆಕ್ಟಾಗಿದೆ. ಸಾಕ್ಷಿ ಆಧಾರಗಳ ಕೊರತೆ, ಬೆನಿಫಿಟ್ ಆಫ್ ಡೌಟ್, ತನಿಖೆಯ ಆರಂಭಿಕ ಹಂತದಲ್ಲಿ ಸರಿಯಾಗಿ ಮಾಡಿರಲಿಲ್ಲ ಅಂತೇಳಿ ಹೇಳುತ್ತೆ. ಬಹುಶಃ ಆರಂಭಿಕ ಹಂತದಲ್ಲಿ ಅವ್ರು ಯಾರು ಎಣಿಸಿರಲಿಲ್ಲ ಇದರ ಗಂಭೀರ್ಯತೆ ಇಷ್ಟರ ಮಟ್ಟಿಗೆ ಪಡ್ಕೊಳ್ತದೆ ಅಂತ ಹೇಳಿ, ಗೊತ್ತಿರಲಿಲ್ಲ. ಸೊ ಎಸ್ಪೆಷಲಿ ಡಾಕ್ಟರ್ ಆದಮೇ ಒಬ್ಬ ಶತಭ್ರಷ್ಟ. ಅವನು ಡಾಕ್ಟರ್ ಆದಮ್ ಮಾಡಿರುವ ಕಾರಣಕ್ಕೆ. ಮತ್ತು ಇನ್ನೊಂದೇನು, ಇಲ್ಲಿ ಪುನಃ ತುಂಬ ಮೀಡಿಯಾದಲ್ಲಿ ನಾವು ಮಾತಾಡಿದ್ವಿ, ಅಲ್ಲಿ ಪೋಸ್ಟ್ಮಾರ್ಟಮನ್ನು ಇವತ್ತು ಮಣಿಪಾಲ್ ಅಥವಾ KS ಹೆಗಡೆಯಲ್ಲಿ ಮಾಡಿದ್ದಿದ್ರೆ ಈ ಸಮಸ್ಯೆನೇ ಬರ್ತಿರಲಿಲ್ಲ. ಯಾವ್ಯಾವ ಏನು ಪರ್ಟಿಕ್ಯುಲರ್ ಡಾಕ್ಯುಮೆಂಟನ್ನು ಕಲೆಕ್ಟ್ ಮಾಡಬೇಕು, ಅದನ್ನು ಪ್ರೋಸೆಸ್ ಹೆಂಗೆ ಮಾಡಬೇಕು, ಡಾಕ್ಟರ್ ಆದಮಿಗೆ ಗೊತ್ತೇ ಇಲ್ಲ. ಅಲ್ಲಿ ಬರ್ತದೆ ಒಂದು ಲಿಸ್ಟು, ಅದಕ್ಕೆಲ್ಲ ಸಹಿ ಮಾಡ್ತಾ ಹೋಗೋದು ಒಂದೇ ಗೊತ್ತಿರೋದು. ಯಾಕಂದರೆ ಅಲ್ಲಿ ಕೊಳೆತು ಬಿದ್ದಿರುವಂಥ ಕೆಲವು ಶವಗಳನ್ನು ಪೋಸ್ಟ್ಮಾರ್ಟಮ್ ಮಾಡ್ತಿದ್ದದ್ದು ಆದಮ್. ಇದೊಂದು ಅತ್ಯಾಚಾರದ ಪ್ರಕರಣ, ಭಾಳ ಸೀರಿಯಸ್ ಆಗಿರುವಂಥ ಪ್ರಕರಣ. ನಾನು ಮಾಡೋದಿಲ್ಲ ಅಂತ ಹೇಳಿದರೂ ಕೂಡ ಮನೆಯವರು ಒತ್ತಡದ ಮೇರೆಗೆ, ಅಲ್ಲಿನ ಪ್ರಮುಖರ ಒತ್ತಡದ ಮೇರೆಗೆ, ಖುದ್ದು ಸೌಜನ್ಯಳ ಮಾವ ವಿಠಲನ ಒತ್ತಡದ ಮೇರೆಗೆ ನಮಗೆ ಇಲ್ಲ ಆಗಬೇಕು. ಯಾಕೆಂದರೆ ಬಾಡಿ ಸಿಕ್ಕೋದು 16 ಗಂಟೆ ನಂತರ, ಇನ್ನೂ ಸುಡಬೇಕು, ಇನ್ನೂ ಲೇಟ್ ಆಗುತ್ತೆ ಪ್ರೋಸೆಸ್ ಅಂತೇಳಿ ಹಠಕ್ಕೆ ಬಿದ್ದು ಆ ದಿನ ಅವರು ಪೋಸ್ಟ್ಮಾರ್ಟಮನ್ನು ಅಲ್ಲಿ ಮಾಡಿಸೋದು. ಪೊಲೀಸ್ ರಿಕ್ವೆಸ್ಟ್ ಇತ್ತು, ಯೋಗೀಶ್ ರಿಕ್ವೆಸ್ಟ್ ಕೊಟ್ಟಿದ್ದಾರೆ. ಮಾಡುವಂಥ ಒಂದು ಸಣ್ಣ ಪುಟ್ಟ ಎಡವಟ್ಟುಗಳು ಎಷ್ಟೆಲ್ಲ ಹಂತಕ್ಕೆ ತಗೊಂಡು ಬಂತು ಅಂತ ಉದ್ದೇಶಪೂರ್ವಕ ಅಂತಾರೆ. ಈಗ ನೋಡಿ, ಅದು ಆರಂಭಿಕ ಹಂತದಲ್ಲಿ ಆಗಿದ್ದೇ ಉದ್ದೇಶಪೂರ್ವಕ ಅಂತಾರೆ. ಉದಾಹರಣೆಗೆ ಒಬ್ಬ ಸಂತೋಷ್ ರಾವನ್ನೇ ಫಿಕ್ಸ್ ಮಾಡಬೇಕು ಅಂತ ಇದ್ದಿದ್ರೆ, ಸೌಜನ್ಯಳ ಬಾಡಿ ಇತ್ತು ಅವಾಗ, ಸೌಜನ್ಯಳ ದೇಹದ ಯಾವುದೋ ಒಂದು ದೇಹಾಂಶವನ್ನು, ಜೀವಾಂಶವನ್ನು, ಸಂತೋಷ್ ರಾವ್ ಶರ್ಟಲ್ಲೂ ಒಂದು ಕೂದಲು ಸಿಕ್ತು, ಸೌಜನ್ಯಳ ತಲೆ ಕೂದಲು ಅಂತೇಳಿ, ಅವಳದೊಂದು ಕೂದಲು ಅವನ ಎದೆ ಮೇಲೆ ಸಿಕ್ತು ಅಂತೇಳಿ ಒಂದು ಅದನ್ನು ಇದಕ್ಕೆ ಯಾವುದು ಎನ್ಕ್ವೈರಿ ಕಳಿಸಿದರೆ, FSL ಕಳಿಸ್ಬಿಟ್ಟಿದ್ರೆ ಕರೆಕ್ಟಾಗಿರೋದು. ಅಷ್ಟೊಂದು ದಡ್ರಿದ್ರ ಪೊಲೀಸ್. ಈಗ ಒಬ್ಬ PSI ಬರಬೇಕು ಅಂತ ಹೇಳಿದರೆ, ಇವರು ಉದಾಹರಣೆಗೆ ಯಾವುದೋ PSIನ ಯೋಗೀಶನ್ನು ದುಡ್ಡು ಕೊಟ್ಟು ಈ ಥರ ಮಾಡಿಸಿದ್ರು ಅಂತ ಹೇಳ್ತಾರಲ್ವ, ಅವ್ನು ಕ್ರಿಮಿನಾಲಜಿಯನ್ನು ಸ್ಟಡಿ ಮಾಡ್ಕೊಂಡು ಬರ್ತಾನೆ. ಒಂದು ಕ್ರೈಮನ್ನು ಹೇಗೆ ಭೇದಿಸಬೇಕು ಅನ್ನೋದು ಅವನಿಗೆ ಗೊತ್ತಿರುತ್ತದೆ. ಅದು ಗೊತ್ತಿರೋನು ಯಾವ ರೀತಿ ವಿಟ್ನೆಸ್ ಆಗುತ್ತೆ ಅನ್ನೋದು ಗೊತ್ತಿರುತ್ತಲ್ವ. ಸೌಜನ್ಯಳ ಒಂದು ಕೂದಲು ಸಂತೋಷ್ ರಾವ್ ಶರ್ಟಲ್ಲಿ ಸಿಕ್ತಪ್ಪ ಅಂತೇಳಿ ಪ್ಯಾಕ್ ಮಾಡಿ ಕೊಟ್ಟಿದ್ದಿದ್ರೆ ಇಷ್ಟು ತನಕ ಬರ್ತಾಯಿತ್ತಾ? ಕನ್ಫರ್ಮ್ ಅಲ್ವಾ DNA ಮ್ಯಾಚ್ ಆಗಿರೋದು. ಡಾಕ್ಟರ್ ಮಾಡಿರುವಂಥ ಎಡವಟ್ಟು ಆರಂಭಿಕ ಹಂತದಲ್ಲಿ ಇವರು ಅದನ್ನು ಗಂಭೀರವಾಗಿ ಪರಿಗಣಿಸದೇ ಇರೋದು ನಮ್ಮ ದೇಶದಲ್ಲಿ ಇವತ್ತಿಗೂ ಕೂಡ ಬಹಳ ಸೀರಿಯಸ್ ಆಗಿ ಯಾವ ತನಿಖೆಯೂ ಆಗೋದಿಲ್ಲ. ನಿಮಗೆ ಗೋಲ್ಡನ್ ಅವರಲ್ಲಿ ಸರಿಯಾಗಿ ತನಿಖೆ ಆದರೆ ಇಷ್ಟು ಗಂಭೀರವಾದ ಪ್ರಕರಣ ಇದು ಆಗ್ತಿರಲಿಲ್ಲ. ಇವರಿಗೆಲ್ಲ ಇದು ಚಾಕಣ ಒದಗಿಸಿಕೊಡುವ ಸಬ್ಜೆಕ್ಟ್ ಆಗ್ತಾ ಇರಲಿಲ್ಲ. ಅದು ನಮ್ಮ ದೌರ್ಭಾಗ್ಯ ಅಂತ ನಾನು ಅಂದ್ಕೋತೀನಿ. ಎಸ್. ಸೊ ಓವರಾಲ್ ಆಗಿ ನಿಮ್ಮ ಮುಂದಿನ ಹಂತದ ಹೋರಾಟಗಳೇನು ಅಥವಾ ಮುಂದಿನ ಹಾದಿ ಏನು? ಯಾಕಂತ ಹೇಳಿದ್ರೆ ಅವರೀಗ ಆಲ್ರೆಡಿ ಇನ್ನೊಂದು ಹೋರಾಟವನ್ನು ಆರಂಭಿಸಿದ್ದಾರೆ. ಫ್ರಮ್ ದ ನೋವೇರ್ ಬುರುಡೆ ಬಂತು, 18 ಹೊಂಡಗಳಾಯಿತು. ಅದಾದ ನಂತರ ಅನನ್ಯ ಭಟ್ ಹುಟ್ಕೊಂಡ್ಲು, ಸುಜಾತ ಭಟ್ ಹುಟ್ಕೊಂಡ್ಲು. ಅವರ ಮುಂದಿನ ನಡೆ ಏನು ಮತ್ತು ಅದಕ್ಕೆ ನಿಮ್ಮ ಉತ್ತರಗಳೇ? ನಾವು ಜನರಿಗೆ ಸತ್ಯವನ್ನು ತಿಳಿಸುವ ಕಾರಣಕ್ಕೆ SIT ಚಾರ್ಜ್ ಶೀಟನ್ನು ಸಬ್ಮಿಟ್ ಮಾಡಿದ ನಂತರ ಆಲ್ರೆಡಿ ಈಗ ಒಂದು ಸಮ್ಮರಿಯನ್ನು ಕೊಟ್ಟಿದ್ದಾರೆ. ಕೋರ್ಟ್ ತನಿಖೆ ಮಾಡ್ತಾ ಇದೆ, ಕೋರ್ಟ್ ತೀರ್ಪಿಗೆ ಕಾಯ್ತೀವಿ. ಸತ್ಯ ಬಹಿರಂಗ ಆಗ್ತದೆ, ಸತ್ಯಮೇವ ಜಯತೆ ರಥಯಾತ್ರೆಯನ್ನು ಮಾಡ್ತೀವಿ. ಅದು ಎಲ್ಲರನ್ನ ಈ ಸೌಜನ್ಯ ಅಥವಾ ಇನ್ನೊಂದು ಮತ್ತೊಂದು ಅಂತ ಹೇಳಿ ಅಲ್ಲ, ಸತ್ಯ ಧರ್ಮ ನ್ಯಾಯದ ಪರವಾಗಿ. ನಿಮ್ಮ ಹೋರಾಟಕ್ಕೆ ಹಣ ಎಲ್ಲಿಂದ? ನಮ್ಮ ಹೋರಾಟ ಸಾರ್ವಜನಿಕ ಹಿತಾಸಕ್ತಿಯಿಂದ, ಹಿಂದೂ ಸಂಘಟನೆಗಳಿಂದ ಹೋರಾಟ ನಡೀತಾ ಇರುವಂಥದ್ದು.
ನಮ್ಮ ಹೋರಾಟಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ನಾನೊಂದು ಪೋಸ್ಟ್ ಹಾಕಕ್ಕೆ ನಂಗೆ ಏನಕ್ಕೆ ದುಡ್ಡು ಬೇಕು? ಈಗ ನಾನು 250 ರೂಪಾಯಿನೋ 300 ರೂಪಾಯಿನೋ ಕೊಟ್ಟು ರೀಚಾರ್ಜ್ ಮಾಡ್ಕೊಂಡು ಒಂದು ಪೋಸ್ಟನ್ನು ಹಾಕೋಕ್ಕೆ ಆಯಿತು, ಅಶ್ವವೇಗ ಚಾನಲಲ್ಲಿ ಬಂದು ನನ್ನ ವಿಚಾರ ಹೇಳೋಕ್ಕೆ ನಂಗೆ ದುಡ್ಡು ಬೇಕಾ? ಚಾನಲ್ ಯಾರ್ದು? ನಿಮ್ಮ ಓನರ್ದು. ಅವ್ರು ಕೊಟ್ಟಿರೋ ಸ್ಪೇಸ್ ಇದು. ಕೂತ್ಕೊಂಡು ನಾನು ವಿಚಾರ ಹೇಳಿ, ಹೋರಾಟ ಹಿಂಗೆ ಇದೆ ನಮ್ಮದು. ನಮ್ಮ ಹೋರಾಟ ಅಂತ ಹೇಳಿದ್ರೆ ಸಮಾವೇಶ ಮಾಡಿ ನಾವು ಎಲ್ಲೂ ಹೋರಾಟ ಮಾಡಿಲ್ಲ. ತೀರ್ಪು ಬಂದಾಗ ನಾವು ಹಿಂದೂ ಸಂಘಟನೆಗಳ ಮೂಲಕ, ಪುಣ್ಯಕ್ಷೇತ್ರ ಸಂರಕ್ಷಣಾ ವೇದಿಕೆಯ ಮೂಲಕ ನಾವು ಸಭೆಗಳನ್ನು ಮಾಡಿದ್ದೆ ಹೊರತು ನಾವು ಒಂದು 300 ಜನರನ್ನ ಇಟ್ಕೊಂಡು ಒಂದು ವಾರ್ ರೂಮ್ ಮಾಡಿಕೊಂಡು ಪೋಸ್ಟರ್ಗಳನ್ನು ಇನ್ನೊಂದು ಮಾಡಿರುವಂಥದ್ದಲ್ಲ ಇದು. ಇದಕ್ಕೇನಕ್ಕೆ ದುಡ್ಡು ಬೇಕಾಗತ್ತೆ? ನಾವೆಲ್ಲ ನಮ್ಮ ಜೊತೆಗಿರುವವರೆಲ್ಲ ಖಾಲಿ ಪೀಲಿ ಕುಳಿತವರೆಲ್ಲ ಎಲ್ಲ ಅವರವರ ಉದ್ಯೋಗಗಳನ್ನು ಒಬ್ಬ ಸಾಫ್ಟ್ವೇರ್ ಫೀಲ್ಡಲ್ಲಿರುವ ಹುಡುಗ ಅವನ ಬಿಡುವಿನ ಸಮಯದಲ್ಲಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಇವತ್ತು ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ನಡೆಯುವಂಥ ಹೋರಾಟ ಇದು. ಈ ಹೋರಾಟ ಅಂತ ಹೇಳಿದ್ರೆ ಮದ್ದು ಗುಂಡುಗಳು ಅಥವಾ ಕುದುರೆ ಆನೆ ಏನು ಬೇಡ. ಈಗ ಇದಕ್ಕೇನು ದೊಡ್ಡ ಕೋಟಿಗಟ್ಟಲೇನು ಬೇಕಾಗಲ್ಲ.